Hello guys, welcome to my YouTube channel. Stay updated. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಬೇಕಿತ್ತು ಇವತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾರ್ಯಾರು ಈ ವಿಡಿಯೋ ಸೆಕೆಂಡ್ ಪಿ ಯು ಮತ್ತು 10th ಅವ್ರು ನೋಡ್ತಿದ್ದೀರಾ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಇನ್ನು 20,000 ಅಷ್ಟು ಪ್ರೈಸ್ ಮನಿನ ಗೌರ್ಮೆಂಟಿಂದ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಹಾಕ್ತಿದ್ದಾರೆ. ಇದು ಪ್ರಾಸೆಸ್ ಸುಮಾರು 20 ಡೇಸ್ ಆಯಿತು ಪ್ರಾಸೆಸ್ ಸ್ಟಾರ್ಟ್ ಆಗಿ. ಬಟ್ ಇದರಲ್ಲೊಂದು ಪ್ರಾಬ್ಲಮ್ ಇತ್ತು. ಏನಂದರೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ತೋರಿಸ್ತಿತ್ತು. ಬಟ್ ಆ್ಯಕ್ಚುಲಿ ಸುಮಾರು ಸ್ಟೂಡೆಂಟ್ ಆಗಿದೆ, ಆದ್ರೂ ಇಲ್ಲೇ ಹಾಗೆ ತೋರಿಸ್ತಿತ್ತು. ಸೊ ಅದನ್ನ ಇವತ್ತು ತೆಗೆದಿದ್ದಾರೆ, ಬನ್ನಿ ಚೆಕ್ ಮಾಡೋಣ. ಗೈಸ್, ಎಲ್ಲರೂ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರಲ್ಲಿ SWD ಅಂತ ಸರ್ಚ್ ಮಾಡಿ. ಈ ಫಸ್ಟ್ ಲಿಂಕ್ ಇದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿ. ಲಿಂಕ್ ಹೋಗ್ತದಂಗೆ ನಿಮಗೆ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ, ಹಾಗೇನು ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ ಅಂತ ಆಪ್ಷನ್ ತೋರಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗ್ಯಾಪ್ನ ಇಟ್ಕೊಳ್ಳಿ. ಈ ಪ್ರೈಸ್ ಮನಿಗೆ ನೀವು ಅಪ್ಲಿಕೇಬಲ್ ಆಗಬೇಕಂದ್ರೆ ನೀವು 2025 ಬ್ಯಾಚಲ್ಲಿ 10th ಅಥವಾ ಸೆಕೆಂಡ್ ಪಿ ಯು ಮುಗಿಸಿರಬೇಕು. ಆಲ್ಮೋಸ್ಟ್ ಇದು ಸುಮಾರು ಜನ ಮರೆತುಬಿಟ್ಟಿದ್ದಾರೆ. ಆ ಬ್ಯಾಚ್ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕಾಗೋದು. ಇದು ಇಯರ್ಲಿ ಆ ಇಯರ್ಗೆ ಮಾತ್ರ ಕೊಡೋದು. ಈಗ ಹೋದ ವರ್ಷ ಓದಿ ಈ ವರ್ಷ ಮತ್ತೆ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಅದು ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ಪೇಜ್ ಈ ಥರ ಇಂಟರ್ಫೇಸ್ ಇರುತ್ತೆ. ನಿಮಗೆ ತಲೆ ಕೆಡಿಸ್ಕೋಬೇಡಿ, ಇದು ಗೌರ್ಮೆಂಟ್ ಅಪ್ರೂವ್ ಆಗಿರೋ ಪೇಜು. ಸೊ ಅಲ್ಲಿ ನಿಮಗೆ ST ಆಪ್ಷನ್ ಮೇಲೆ ಇಲ್ಲಿದೆ ನೋಡಿ, ಫಾರ್ ST ಸ್ಟೂಡೆಂಟ್ ಪ್ಲೀಸ್ ವಿಸಿಟ್ ಟ್ರೈಬಲ್ ವೆಬ್ಸೈಟ್ ಅಂತ ಬರುತ್ತೆ. ಸೊ ಈ ಟ್ರೈಬಲ್ ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಸ್ವಲ್ಪ ಝೂಮ್ ಮಾಡಿದ್ರೆ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಫಾರ್ 2025 ಇಯರ್ ಬ್ಯಾಚ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಏನೇನು ಡೀಟೇಲ್ಸ್ ಕೇಳ್ತಿದೆ ಅದನ್ನು ಕೊಡಿ. ಆ್ಯಕ್ಚುಲಿ ನಾನು ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದು ಇದು ಆಲ್ರೆಡಿ ಬಿಟ್ಟಿದ್ದಾರೆ, ಸುಮಾರು ಜನ ಅಪ್ಲೈ ಮಾಡಿದ್ದಾರೆ ಕೂಡ. ಬಟ್ ಮ್ಯಾಕ್ಸಿಮಮ್ 90% ಆಫ್ ಜನಕ್ಕೆ ಇನ್ನು ಅದು NPCI-ID ಅಂತ ಬರುತ್ತೆ ಬ್ಯಾಂಕಿಂದ. ಅದು ನಿಮಗೆ ಬ್ಯಾಂಕ್, ನಿಮ್ಮ ಅಕೌಂಟು ಬ್ಯಾಂಕ್ ಲಿಂಕ್ ಆಗಿದೆಯಾ ಆಧಾರ್ ಕಾರ್ಡ್ ಜೊತೆ ಅಥವಾ ಇಲ್ವಾ ಅಂತ NPCI-IDಯಿಂದ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ಲಿಂಕ್ ಆಗಿಲ್ಲ ಅಂತ ತೋರಿಸ್ತಾ ಇತ್ತು ಇಷ್ಟು ದಿನ. ಬಟ್ ಈ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗಿದೆ ನೋಡಿ. ನಾನು ಡೀಟೇಲ್ಸ್ ಹಾಕ್ಬಿಟ್ಟು ಎಂಟರ್ ಮಾಡಿದೆ. ಸೊ ಅದು ನೆಕ್ಸ್ಟ್ ಪೇಜಿಗೆ ಕರ್ಕೊ ಹೋಗ್ತಿದೆ. ಬಟ್ ಅದು ಪ್ರೈವೇಟ್ ಆಗಿರೋದ್ರಿಂದ ನಾನು ಸ್ಕ್ರೀನ್ ಶೇರ್ ಮಾಡೋಂಗಿಲ್ಲ. ನೀವು ಟ್ರೈ ಮಾಡಿ. ಹಾಗೆ ಏನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ನಾನು ಎಲ್ಲ ಕಮೆಂಟ್ಗೂ ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.